ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಮಂಜುನಾಥ್ ಜಾಲಿಮರ. ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ರಾಜಕೀಯ ವ್ಯಕ್ತಿಯಾದಂತಹ ರಷ್ಯಾ ಒಂದು ದೊಡ್ಡ ದೇಶ. ಅದರ ಪ್ರೈಮ್ ಮಿನಿಸ್ಟರ್ PM ನಿನ್ನೆ ಅಂದ್ರೆ 7:30-8 ಗಂಟೆ ಸುಮಾರಿಗೆ ಅವರು ಡೆಲ್ಲಿಯ ಏರ್ಪೋರ್ಟ್ಗೆ ಬಂದಿಳಿದ್ರು. ಇದಾದ್ಮೇಲೆ ಅವ್ರನ್ನ ಮೋದಿ ಅವರು ರಿಸೀವ್ ಮಾಡ್ಕೊಂಡು, ಇದು ಪುಟಿನ್ ಅವರು ಬರ್ತಾರೆ ಹೋಗ್ತಾರೆ. 2022ರಲ್ಲೂ ಕೂಡ ಇವ್ರು ಬಂದಿದ್ರು. ಮೋದಿ ಅವರೇ ಅವಾಗಲೂ PM ಆಗಿದ್ರು. ಬಟ್ ಇವಾಗ ಏನು ವಿಶೇಷ ಅಂದ್ರೆ, ಪುಟಿನ್ ಉಳಿದುಕೊಳ್ಳುವಂತಹ ಮೌರ್ಯ ಹೋಟೆಲ್, ಡೆಲ್ಲಿಯ ಮೌರ್ಯ ಹೋಟೆಲ್ ನಲ್ಲಿ ಗುರುವಾರ ಶುಕ್ರವಾರ ಅವರು ಇಲ್ಲೇ ಇರಲಿದ್ದಾರೆ, ಭಾರತದಲ್ಲೇನೆ. 2022 ಆದ್ಮೇಲೆ ಅವರು ಇದೇ ಸರಿ ಬರ್ತಾ ಇರೋದು ಇಂಡಿಯಾಕ್ಕೆ. ಒಂದು 2 ಮಂತ್ಸ್ ಬ್ಯಾಕ್ ಚೀನಾ ಕೂಡ ಹೋಗಿದ್ರು ಸುಕೋ ಮೀಟಿಂಗ್ ಅಂತ. ಅಲ್ಲೆಲ್ಲ ಚೀನಾ ಅಧ್ಯಕ್ಷ, ರಷ್ಯಾ ಅಧ್ಯಕ್ಷ ಮತ್ತು ಭಾರತದ ಅಧ್ಯಕ್ಷ PM ಅವರು ಹೋಗ್ಬಿಟ್ಟು ಅವರು ಮೀಟ್ ಆಗಿ ಮೀಟಿಂಗ್ ಫುಲ್ ಸಕ್ಸಸ್ ಆಗಿತ್ತು. ಟ್ರಂಪ್ ಎಲ್ಲ ಬೆಂಕಿ ಹತ್ಕೊಂಡಿತ್ತು ಸ್ವಲ್ಪ. ಈಗ ಏನ್ ವಿಶೇಷ ಅಂದ್ರೆ, ಹೋಟೆಲ್ಗೆ ಸುಮಾರು 1 ತಿಂಗಳಿಂದನೇ ರಷ್ಯಾದ ಕಮಾಂಡರ್ಸ್ ಎಲ್ಲ ಬಂದ್ಬಿಟ್ಟು ಚೆಕಿಂಗ್ ಮಾಡ್ಕೊಂಡು, ಅವ್ರು ಹೋಗುವಂತ ದಾರಿಯಲ್ಲಿ ಡ್ರೋನ್ ಹಾರ್ಸಂಗಿಲ್ಲ, ಎಲ್ಲ ಜಾಮರ್ಗಳು, ಬಾಂಬ್ಗಳು, ಸ್ಕ್ವಾಡ್ಗಳನ್ನೆಲ್ಲ ಹಾಕ್ಬಿಟ್ಟು ಫುಲ್ ಚೆಕ್ಅಪ್ ಮಾಡ್ಬಿಟ್ಟು, ಅಧ್ಯಕ್ಷನ ನೋಡ್ಕೊಳ್ಳೋದಕ್ಕೇನೆ 2500 ಜನ ಸ್ಪೆಷಲ್ ಕಾಂಪೌಂಡ್ ಇದ್ದಾರೆ. ಇವರಿಗೆ ಅತ್ಯಂತ ಕಠಿಣ ಶ್ರಮದ ಟ್ರೈನಿಂಗ್ ಅನ್ನು ಕೊಟ್ಟಿರಲಾಗುತ್ತದೆ. ಆಮೇಲೆ ಇವರನ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೂ ಕೂಡ ಇವರಿಗೆ ಇವರ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಲಾಗುತ್ತದೆ. ಆಮೇಲೆ ಪಾಲಿಗ್ರಾಫಿ ಕೂಡ ಇವ್ರನ್ನ ಅಳವಡಿಸಲಾಗುತ್ತೆ. ಅಂದ್ರೆ ಪಾಲಿಗ್ರಾಫಿ ಅಂದ್ರೆ ಏನಾದ್ರು ಸುಳ್ಳುಗಳು ಈ ತರ ಮನಸ್ಸಲ್ಲಿ ಏನಾದ್ರು ಇದ್ರೆ ಅದರಲ್ಲಿ ಹೊರಗಡೆ ಬರುತ್ತೆ ಅನ್ನೋದು ಒಂದು ಮಾಹಿತಿ. ಪುಟಿನ್ ಅವರು ಯಾವುದೇ ದೇಶಕ್ಕೆ ಹೋದ್ರು ಫೆಡರಲ್ ಪ್ರೊಟೆಕ್ಟಿವ್ ಸರ್ವಿಸ್ ಟೀಮು ಅವರು ಮೊದ್ಲೇ ಅಲ್ಲಿ ಇದ್ಬಿಟ್ಟು ಫುಲ್ ಚೆಕ್ಅಪ್ ಮಾಡ್ತಾರೆ. ರಷ್ಯಾದ ದೊಡ್ಡ KGB ಇತ್ತಲ್ವಾ, ಸ್ಪೆಷಲ್ ಟೀಮು, ಅದೇ ರೀತಿ ಇದು ಒಂದು ಟೀಮ್. ಬರೀ PM ನೋಡ್ಕೊಳ್ಳೋದಕ್ಕೇನೆ ಇವರು ತುಂಬಾ ದುಡ್ಡನ್ನ ಖರ್ಚು ಮಾಡ್ತಾರೆ. ಇವ್ರನ್ನ ಸ್ಪೆಷಲ್ ಟೀಮ್ಗೆ ತಗೊಳ್ಬೇಕಾದ್ರೆ ಇವ್ರು 5.8 ಅಡಿ ಎತ್ತರ ಇರಬೇಕು, 60-90 kg ತೂಕ ಇರಬೇಕು. ಆಮೇಲೆ ಎಲ್ಲಾ ಗನ್ಗಳನ್ನು ಉಪಯೋಗಿಸೋಕೆ ಬರಬೇಕು. ಇವರು ಸ್ಪೆಷಲ್ ಕಮಾಂಡೆಂಟ್ ಆಗುತ್ತೆ. ಅತ್ಯಂತ ಕಠಿಣ ಶ್ರಮದಿಂದ ಇವರು ಪಾಸ್ ಆಗಿ ಅವರ ಟೀಮ್ಗೆ ಬರ್ತಾರೆ. ಪುಟಿನ್ ಅವರ ಊಟದ ವ್ಯವಸ್ಥೆನೂ ಅದೇ ತರ ಇರುತ್ತೆ. ಇವರಿಗಂತ ಸ್ಪೆಷಲ್ 3000 ಜನ ಇರ್ತಾರೆ. ಇವರು ಪ್ರತಿದಿನನೂ ಇವ್ರದ್ದು ಫುಡ್ ಪಾಯ್ಸನಿಂಗ್ ಟೆಸ್ಟ್ ನಡೆದ ಮೇಲೆನೆ ಇವರು ಊಟ ಮಾಡ್ತಾರೆ. ಅಂದ್ರೆ ಅದನ್ನು ಪಾಯ್ಸನ್ ಟೆಸ್ಟ್ ಗೆ ಅಳವಡಿಸಿ ಆಮೇಲೆ ಊಟ ಮಾಡ್ತಾರೆ. ಸ್ಪೆಷಲ್ ಏನಂದ್ರೆ, ಈ ಟೀಮ್ ಅಲ್ಲಿ 35 ವರ್ಷಕ್ಕೆ ಇವ್ರನ್ನ ರಿಟೈರ್ಡ್ ಮಾಡ್ಬಿಡ್ತಾರೆ. ಅವ್ರನ್ನ ಬೇರೆ ಡಿಪಾರ್ಟ್ಮೆಂಟ್ ಗಳೇ ಹಾಕ್ತಾರೆ ಸ್ಪೆಷಲ್ ಟೀಮ್ ಇಂದ. ಪುಟಿನ್ ಅವರು ಕುಡಿಯುವ ನೀರಿನಿಂದ ಹಿಡಿದು ತಿನ್ನುವ ಪದಾರ್ಥವರೆಗೂ ಇವರು ಟೆಸ್ಟ್ ಮಾಡ್ತಾರೆ. ಅಧ್ಯಕ್ಷ ಪುಟಿನ್ ಅವರ ಮಲಮೂತ್ರ ವಿಸರ್ಜನೆ ಅಂದ್ರೆ ಬಾತ್ರೂಮ್ ಕೂಡ ಇವರು ಸಂಗ್ರಹಣೆ ಮಾಡ್ಬಿಟ್ಟು ಅವರ ದೇಶಕ್ಕೆ ವಾಪಸ್ ತಗೊಂಡು ಹೋಗ್ತಾರೆ. ಯಾಕಂತಂದ್ರೆ ಇದರಿಂದ ಅವರ ಅಧ್ಯಕ್ಷ ಅವರ ಒಂದು ಆರೋಗ್ಯ ಕೂಡ ಅವರು ಗುರ್ತಿಡಿಬಹುದು ಅನ್ನೋ ಒಂದು ಇದಕ್ಕೋಸ್ಕರ ಇವರು ಆತರ ಕೆಲಸ ಮಾಡ್ತಾರೆ. ವಾಟರ್ ಫುಡ್ ಎಲ್ಲ ಅಲ್ಲಿಂದಾನೆ ತಗೊಂಡ್ಬಂದಿರ್ತಾರೆ ಇವರು. ಬಟ್ ಅವರು ಇಂಡಿಯಾ ಮತ್ತೆ ರಷ್ಯಾದ ಸಂಬಂಧ ತುಂಬಾ ಚೆನ್ನಾಗಿದೆ. ಅವರು ನಮ್ಮ ದೇಶದ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ. ಹಂಗಾಗಿ ರಾತ್ರಿ PM ಜೊತೆ ಒಂದು ಡಿನ್ನರ್ ಕೂಡ ಏರ್ಪಾಟಾಗಿದೆ. ಅದು ಸಕ್ಸಸ್ಫುಲ್ ಆಗಿದೆ. ದೆಹಲಿಯ ಚಾಣಕ್ಯಪುರಿಯಲ್ಲಿರುವ ಮೌರ್ಯ ಹೋಟೆಲ್ ನಲ್ಲಿ ಇವರ ಉಳಿದುಕೊಳ್ಳುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದು 4700 ಚದುರ ಉತ್ತಳತೆ ಇದೆ. ಒಂದು ಸ್ವಿಮ್ಮಿಂಗ್ ಪೂಲ್, ಸ್ಪೆಷಲ್ ಕೋಣೆಗಳು ಹಾಗೂ ಡೈನಿಂಗ್ ಹಾಲ್ಗಳು, 12 ಜನ ಕೂತು ಊಟ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. 2500 ಸ್ಪೆಷಲ್ ಟೀಮ್ ಬಿಟ್ಬಿಟ್ಟು ಅದಾದ್ಮೇಲೆ ನಮ್ಗೆ ಸ್ಪೆಷಲ್ ಕಮಾಂಡ್ ಇರುತ್ತೆ, ನಮ್ಮ ಇಂಡಿಯಾ ಕಮಾಂಡ್. ಅದಾದ್ಮೇಲೆ ಮಿಲಿಟರಿ ಇರುತ್ತೆ, ಅದಾದ್ಮೇಲೆ ಪೊಲೀಸು, ಕಮಿಷನ್ ಇರುತ್ತೆ. 7 ಸುತ್ತಿನ ಕೋಟೆ ಅಂದ್ರೂ ತಪ್ಪಾಗಲಾರದು. ಇದನ್ನು ಭೇದಿಸುವುದು ತುಂಬಾ ಕಷ್ಟ. ಆಮೇಲೆ ಈ ಹೋಟೆಲ್ ನಲ್ಲಿ ಪ್ರತಿಯೊಂದು ಮೆಟೀರಿಯಲ್ ಗಳನ್ನು ಚೇಂಜ್ ಮಾಡಲಾಗಿದೆ. ಯಾವುದೇ ಹಳೆ ವಸ್ತುಗಳನ್ನು ಇಟ್ಟಿಲ್ಲ, ಎಲ್ಲಾ ಮೆಟೀರಿಯಲ್ ಗಳನ್ನು ಚೇಂಜ್ ಮಾಡಲಾಗಿದೆ. ಇಡೀ ಹೋಟೆಲ್ಗೆ NSG ಕಮಾಂಡರ್ಸ್, ಸ್ಟ್ರೈಪರ್ಸ್, ಡ್ರೋನ್ ಆಪರೇಟರ್, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅನ್ನ ಸೆಕ್ಯೂರಿಟಿ ಆಗಿ ಇವರು ನಮ್ಮ ಇಂಡಿಯಾ ಪ್ರೊಟೆಕ್ಟ್ ಮಾಡ್ತಾ ಇದೆ. ಮೊನ್ನೆಲ್ಲ ಬ್ಲಾಸ್ಟ್ ಆಯ್ತಲ್ಲ ಡೆಲ್ಲಿಲಿ, ಅದಕ್ಕೆ ಇಷ್ಟು ಸೆಕ್ಯೂರಿಟಿಯನ್ನ ಇವರಿಗೆ ಒದಗಿಸಲಾಗಿದೆ. ಇವರ ಕಾರಿನ ಬಗ್ಗೆ ಹೇಳಲೇಬೇಕಾಗಿದೆ. ಐಷಾರಾಮಿ RS ಸಾನೆಟ್ ಕಾರ್ ಇದು ಬಂದ್ಬಿಟ್ಟು 6.5 ಟನ್ ವೇಟ್ ಇದೆ ಕಾರು. ಇದಕ್ಕೆ ಸ್ಪೆಷಲ್ ಡಿಸೈನ್ ಆಗಿ ಮಾಡಲಾಗಿದೆ. ಇದು ಬಾಂಬ್ ತಡೆದುಕೊಳ್ಳುವ ಶಕ್ತಿ ಇದೆ, ಕೆಮಿಕಲ್ ತಡೆದುಕೊಳ್ಳುವ ಶಕ್ತಿ ಇದೆ. ಆಮೇಲೆ ಇದ್ರ ಗ್ಲಾಸ್ ಬಂದ್ಬಿಟ್ಟು ಬುಲೆಟ್ ಪ್ರೂಫ್ ಗ್ಲಾಸ್ ಆಗಿದೆ. 7 ಲೇಯರ್ ಹಾಕಿದಾರಂತೆ. ಅದಕ್ಕೆ ಎಂತ ಬ್ಲಾಸ್ಟ್ ಹೊಡೆದ್ರು ಅದು ಒಡೆಯೋದಿಲ್ವಂತೆ. ಹಾಗೆ ಇದು ಗಂಟೆಗೆ 250 ಕಿಲೋಮೀಟರ್ ಚಲಿಸುವಂತಹ ಕಾರ್. ಇದು ಸ್ಪೆಷಲ್ ಆಗಿ ಪುಟಿನ್ ಅವ್ರಿಗಂತಾನೆ ರೆಡಿ ಮಾಡಿಸಕ್ಕಂತ ಕಾರ್. ಇದು ಗ್ರಾನೈಟ್ ಬಿದ್ರು ಏನಾಗಲ್ಲ. ಇದ್ರ ಟೈರ್ ಪಂಚರ್ ಆದ್ರೂ ಕೂಡ ಇವರು ತಲುಪುವ ಜಾಗಕ್ಕೆ ತಲುಪಬಹುದು. ದೆಹಲಿಯ ಕ್ಯಾರವ್ಯಾನ್ ನಲ್ಲಿ ಸೇಮ್ ಪುಟಿನ್ ಅವರ ರೀತಿ ಹೋಲುವ ಒಬ್ಬ ಮನುಷ್ಯನ ಇರ್ತಾನೆ. ಅಂದ್ರೆ ಇವ್ರ ಮೇಲೆ ಏನಾದ್ರು ಅಟ್ಯಾಕ್ ಆದ್ರೆ ಏನು ಅಂತ ಮುಂಜಾಗ್ರತವಾಗಿ ಒಂದು ಡೂಪ್ ಗಳ ಸಮೇತ ಇವರು ಇಟ್ಟಿರ್ತಾರೆ. ರಷ್ಯಾ ನಮ್ಕಿನ ತುಂಬಾ ಮುಂದುವರೆದಿದೆ.
ಮೊನ್ನೆ ಕೂಡ ಇವರು ಕ್ಯಾನ್ಸರ್ಗೆ ಔಷಧಿಯನ್ನ ಕಂಡುಹಿಡಿದಿದ್ದಾರೆ. ರೀಸೆಂಟ್ ಆಗಿ 3 months ಆಯ್ತು ಅಷ್ಟೇ. ಅಮೆರಿಕದ ಕೈಲಿ ಕೂಡ ಆಗಿಲ್ಲ ಇದು. ಅಷ್ಟು ರಿಸರ್ಚ್ ಇದೆ, ಅಷ್ಟು ಡೆವಲಪ್ಮೆಂಟ್ ಇದೆ ರಷ್ಯಾ. ಅವಾಗ್ಲೇ 7 ಕೋಟಿಯ ಭದ್ರತೆ ಅನ್ನಲ್ಲ. ಮೊದಲೇ ಸುತ್ತಿನಲ್ಲಿ NSC ಕಮಾಂಡೋ ಇರುತ್ತೆ, ಆಮೇಲೆ SPG ಕಮಾಂಡೋ ಇರುತ್ತೆ, ಆಮೇಲೆ ಆರ್ಮಿ ಇರುತ್ತೆ, ಆಮೇಲೆ ಪೊಲೀಸ್ ಸ್ಕ್ವಾಡ್ಗಳು ಇರ್ತದೆ, ಸ್ಪೆಷಲ್ ಟೀಮ್ ಇರ್ತದೆ, ಆಮೇಲೆ ಇವರಿಗೆ ಸ್ಪೆಷಲ್ ಸ್ಕ್ವಾಡ್, ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಕೂಡ ಇವರಿಗೆ ಸೆಕ್ಯೂರಿಟಿಯನ್ನು ಒದಗಿಸಲಾಗಿದೆ. ದಾರಿಯುದ್ದಕ್ಕೂ ಸ್ವೀಪರ್ ಡಾಗ್ಸ್, CCTV ಕ್ಯಾಮೆರಾಗಳು ಎಲ್ಲವನ್ನು ಅಳವಡಿಸಲಾಗಿದೆ. ಉಕ್ರೇನ್ ಮತ್ತೆ ರಷ್ಯಾದ ಯುದ್ಧ ನಡೀತಿರೋದ್ರಿಂದ ಇವನ್ನ ತುಂಬಾ ನೀಟಾಗಿ ನೋಡಿಕೊಳ್ಳುವ ಅವಶ್ಯಕತೆ ನಮಗಿದೆ. ಹಾಗೆ ಯಾವುದೇ ತೊಂದರೆ ಆಗದಿಲ್ಲದಂಗೆ ಅವರ ದೇಶಕ್ಕೆ ಕಳಿಸುವ ಜವಾಬ್ದಾರಿಯು ಕೂಡ ನಮ್ಮ ಮೇಲಿದೆ. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಸಿಗೋಣ.